ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅದರ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದ್ರೆ ಯೂಟ್ಯೂಬ್ನಲ್ಲಿ ಸಡನ್ ಆಗಿ ನಿನ್ನೆ ರಾತ್ರಿ 3 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬರು ಕೂಡ ಖುಷಿ ಆಗೋ ಅಪ್ಡೇಟ್, ಯಾವುದೇ ರೀತಿ ಬ್ಯಾಡ್ ಅಪ್ಡೇಟ್ ಅಲ್ಲ. ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಪ್ಡೇಟ್, ತುಂಬ ಯೂಸ್ಫುಲ್ ಆಗುವಂಥ ಅಪ್ಡೇಟ್. ಅದ್ರ ಜೊತೆ ಈ ಒಂದು ಅಪ್ಡೇಟ್ ನೀವು ಕೇಳಿದರೆ ಗೊತ್ತಾಗ ನೀವು ಎಲ್ಲರೂ ಕೂಡ ಒಂದು ಖುಷಿ ಬರುತ್ತೆ, ಒಂದು ಹುಮ್ಮಸ್ ಬರುತ್ತೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡೋದಕ್ಕೆ, ಇನ್ನೂ ಜಾಸ್ತಿ ವಿಡಿಯೋ ಮಾಡೋದಕ್ಕೆ. ಅದೇನಪ್ಪ ಅಂದರೆ ಜಸ್ಟ್ ಯೂಟ್ಯೂಬ್ನಲ್ಲಿ 3 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಅದು ಯಾವ ಒಂದು ಅಪ್ಡೇಟು ಏನು ಎಲ್ಲ ನಾನು ನಿಮಗೆ ಈ ಒಂದು ಡೇ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಸ್ಟಾರ್ಟ್ ಮುಂಚೆ ಮೊದಲೇ ಹೇಳ್ಬಿಡ್ತೀನಿ, ಕನ್ನಡದಲ್ಲಿ ಫಸ್ಟ್ ಟೈಮ್ ಯೂಟ್ಯೂಬ್ ಬಗ್ಗೆ ಅಪ್ಡೇಟ್ ಬಗ್ಗೆ ಈ ಒಂದು ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಕನ್ನಡ ಟೆಕ್ ಎಡಿಟ್ಸ್ ಫ್ಯಾನ್ಸ್, ಗರ್ಲ್ಸ್ ಅಂಡ್ ಬಾಯ್ಸ್ ಯಾರೆಲ್ಲ ಹೊಸ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳು ಆ್ಯಪಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿದ್ರೆ ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಸದ್ಯದಲ್ಲಿ ಸಬ್ಸ್ಕ್ರೈಬ್ ಹೆಚ್ಚುತ್ತೆ, ಬೇಗ ರೀಚ್ ಮಾಡೋಣ. ಗೈಸ್, ಏನೂ ಇಲ್ಲ, ಯೂಟ್ಯೂಬ್ನಲ್ಲಿ ಹೊಸದಾಗಿ 3 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಅದು ಒಂದೊಂದಾಗಿ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಈಗ ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾರೆ, ಇದು ಸೂಪರ್ ಚಾಟ್ ಮೇಲೆ ಬಂದಿದೆ. ಅಂದರೆ ಲೈವ್ ಸ್ಟ್ರೀಮ್ ಮೇಲ್ಗಡೆ ಸೂಪರ್ ಚಾಟ್ ಮೇಲ್ಗಡೆ ಬಂದಿದೆ. ಸೂಪರ್ ಚಾಟ್ ಅಂದರೆ ಯಾವ ರೀತಿ, ಈಗ ನಾವು ಲೈವ್ ಸ್ಟ್ರೀಮ್ ಮಾಡುವಾಗ ಸೂಪರ್ ಚಾಟ್ ಅಂತ ಒಂದು ಬರುತ್ತೆ. ಆ ಸೂಪರ್ ಚಾಟ್ ಮಾಡಿದಾಗ ಇಲ್ಲಿ ಏನಾಯಿತು, ಯಾರಾದರೂ ನಮಗೆ ಅಮೌಂಟ್ ಕಳಿಸಿದಾಗ ಅವಾಗ ಮೇಲ್ಗಡೆ ಅದು ಮೆನ್ಷನ್ ಆಗ್ತಿತ್ತು, ಸೂಪರ್ ಚಾಟಲ್ಲಿ ಮೆನ್ಷನ್ ಆಗ್ತಿತ್ತು. ಅದನ್ನ ಯಾರು ಬೇಕಾದ್ರೆ ಸೂಪರ್ ಚಾಟ್ ನೋಡ್ಬೋದಾಗಿತ್ತು. ಅಂದ್ರೆ ಲೈವಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ನೋಡ್ಬೋದು, ಯಾರು ಅಮೌಂಟ್ ಕಳಿಸಿದರೆ ಏನು ಎಲ್ಲ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಆದರೆ ಬಟ್ ಅಲ್ಲಿ ಹೊಸದಾಗಿ ಒಂದು ನ್ಯೂ ಅಪ್ಡೇಟ್ ಆಗ್ತದೆ. ಏನಪ್ಪ ಅಪ್ಡೇಟ್ ಅನ್ಬೇಕಾದ್ರೆ, ಆ ಒಂದು ಸೂಪರ್ ಚಾಟ್ ಏನು ಮಾಡಿದಂಥ ಏನು ಅಮೌಂಟ್ ಏನು ಕಮೆಂಟ್ ಅಂದರೆ ಕಮೆಂಟ್ ಏನಿಲ್ಲ, ಆ ಕಮೆಂಟ್ಗೆ ಆ ಸೂಪರ್ ಚಾಟ್ಗೆ ನೀವು ಏನು ಮಾಡ್ಬೋದು, ರಿಯಾಕ್ಷನ್ ಮಾಡ್ಬೋದು. ರಿಯಾಕ್ಷನ್ ಅಂದರೆ ಲೈಕ್ ಮೂಲಕ ಮತ್ತು ಅದ್ರ ಜೊತೆ ರಿಯಾಕ್ಷನ್ ಸಿಂಬಲ್ ಈ ರೀತಿ ನೀವು ಮಾಡ್ಬೋದು. ಇದು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು. ಅಂದರೆ ಸೂಪರ್ ಚಾಟಲ್ಲಿ ಇನ್ನು ಮುಂದೆ ನೀವು ಅದಕ್ಕೆ ರಿಯಾಕ್ಷನ್ ಮಾಡ್ಕೊಳ್ಬೋದು. ರಿಯಾಕ್ಷನ್ ಅಂದರೆ ಯಾವತ್ತೆ, ಏನಾದರೂ ನಿಮ್ಮೊಂದು ಹುಡುಗ ಅಂದರೆ ಅದಕ್ಕೆ ಅಂದರೆ ಏನಾದರೂ ಒಂದು ಅಂದರೆ ಮೆಸೇಜ್ ಮಾಡಿರ್ತಾರೆ, ಏನಾದರೂ ಒಂದು ಕಮೆಂಟ್ ಮಾಡಿರ್ತಾರೆ ಸೂಪರ್ ಚಾಟ್ ಮಾಡಿ, ಆ ಒಂದು ಕಮೆಂಟ್ಗೆ ಅವರು ರಿಯಾಕ್ಷನ್ ಮಾಡ್ಬೋದು, ಲೈಕ್ ಮಾಡೋದು. ಅದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಒಳ್ಳೆಯ ಒಂದು ಕಮೆಂಟು, ಒಳ್ಳೆಯ ರೀತಿ ಇದೆ, ಈ ರೀತಿ ಇದೆ ಅಂತ ನಿಮಗೆಲ್ಲ ಕೂಡ ಗೊತ್ತಾಗುತ್ತೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಮೊದಲನೇ ಅಪ್ಡೇಟ್, ಅದು ಸೂಪರ್ ಚಾಟ್ ಮೇಲ್ಗಡೆ ಬಂದಿದೆ. ಇನ್ನು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಬೇಕಾದ್ರೆ, ಈ ಒಂದು ಅಪ್ಡೇಟು ಕಮೆಂಟ್ ಬಾಕ್ಸ್ ಮೇಲ್ಗಡೆ ಬಂದಿದೆ. ಏನಪ್ಪ ಕಮೆಂಟ್ ಬಾಕ್ಸ್ ಅಂದರೆ, ತುಂಬ ಜನ ಎಲ್ಲರೂ ಕೂಡ ಒಂದು ಬೇಜಾರು. ಯಾಕಂದರೆ ಅವರೊಂದು ವಿಡಿಯೋ ಮತ್ತು ಅವರೊಂದು ಪೋಸ್ಟ್ ಏನಾದ್ರು ಅಪ್ಲೋಡ್ ಮಾಡಿದಾಗ ಈ ಬ್ಯಾಡ್ ಕಮೆಂಟ್ ಹಾಕೋರು ಅನ್ನೋದು ತುಂಬ ಜನ ಇದ್ದೇ ಇರ್ತಾರೆ. ಕೆಲವೊಂದಷ್ಟು ಜನ ಇದ್ದಾರೆ ಪಾಪ, ಯಾಕಂದ್ರೆ ನಮ್ಮನ್ನ ನೋಡಿ ಆಗಲ್ದವರು ಇದ್ದೇ ಇರ್ತಾರೆ. ಅದು ಯಾರು ಅಲ್ಲ, ನಮ್ಮ ಆಜುಬಾಜು ನಮ್ಮ ಮನೆ ತಕ್ಕ ಇದ್ದವರೇ ಆಗ್ತಾ ಇರ್ತಾರೆ. ಆದ್ರೆ ಬಟ್ ಯೂಟ್ಯೂಬ್ದವ್ರು ಅದ್ರ ಮೇಲೆ ಒಂದು ಹೊಸ ನೀವು ಸ್ಟ್ರಿಕ್ ತೆಗೆದಿದೆ. ಏನಪ್ಪ ಸ್ಟ್ರಿಕ್ ಅಂದರೆ, ಒಂದು ಹೊಸ ನೀವು ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂದರೆ, ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ವಿಡಿಯೋದಾಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ನೀವು ಕಮ್ಯುನಿಟಿ ಪೋಸ್ಟ್, ಅದಕ್ಕೆ ಯಾವುದೇ ರೀತಿ ಒಂದು ಬ್ಯಾಡ್ ಕಮೆಂಟ್ ಬಂದರೂ ಕೂಡ ಅದನ್ನು ನೀವು ಸ್ಟ್ರಿಕ್ ಮಾಡ್ಕೋಬೋದು. ಸ್ಟ್ರಿಕ್ ಯಾವ ರೀತಿ ಅಂದರೆ, ತುಂಬ ಸಿಂಪಲು. ನಿಮ್ಮೊಂದು ಕ್ರೋಮಲ್ಲಿ ಅಂದರೆ ನೀವು ಕ್ರೋಮಲ್ಲಿ ವೈಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ವೈಟಿ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಕಂಟೆಂಟ್ ಅಂತ ಇದೆ, ಚಾನಲ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮೊಂದು ಪೋಸ್ಟ್ ಇದ್ರೆ ಆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಮೆಂಟ್ ಬಾಕ್ಸ್ ಮೇಲೆ ತೆಗೆದು ತೋರಿಸುತ್ತೆ. ಅಲ್ಲಿ ನಿಮಗೆ ಕೆಲವೊಂದಷ್ಟು ಫೀಚರ್ಸ್ ಸಿಗುತ್ತೆ. ಏನಪ್ಪ, ನಾನು ಮತ್ತು ಅದ್ರ ಜೊತೆ ಬೇಸಿಕ್ಕು ಮತ್ತು ಸ್ಟ್ರೈಕು ಮತ್ತು ಅದ್ರ ಜೊತೆ ಹೈಟ್ ಕಮೆಂಟ್ ಈ ರೀತಿ ಬರುತ್ತೆ. ಅಲ್ಲಿ ಏನೂ ಜಸ್ಟ್ ನೀವು ಕೆಲವೊಂದಷ್ಟು ಫೀಚರ್ಸ್ ಇದೆ. ಅದರಲ್ಲಿ ನೀವು ಅಲ್ಲಿ ಸ್ಟ್ರಿಕ್ ಅಂತ ಒಂದು ಸ್ಟ್ರಿಕ್ ಅಂತ ಇರ್ತದೆ ನೋಡಿ, ಜಸ್ಟ್ ಆ ಸ್ಟ್ರಿಕ್ ಮೇಲೆ ಕ್ಲಿಕ್ ಮಾಡಿ ಸಾಕು, ಆ ಕಮೆಂಟ್ ಏನುತ್ತೆ ಸ್ಟ್ರಿಕ್ ಆಗಿದೆ. ಯೂಟ್ಯೂಬ್ನಲ್ಲಿ ಯಾವುದೇ ರೀತಿ ಆ ರೀತಿ ನಿಮಗೆ ಪಾಲ್ತು ಕಮೆಂಟ್ ಕೂಡ ಹಾಕೋದಕ್ಕೆ ಆಗಲ್ಲ, ಆ ಕಮೆಂಟ್ ಕೂಡ ಯಾರಿಗೂ ಕೂಡ ತೋರಿಸಲ್ಲ. ಇದು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಅಪ್ಡೇಟ್. ಅಂದರೆ ಇದರಿಂದ ತುಂಬ ಜನ ಬೇಜಾರಾಗ್ತದೆ, ಬ್ಯಾಡ್ ಕಮೆಂಟ್ ಬರ್ತದೆ, ಅದು ಬರ್ತದೆ ಅಂತ ತುಂಬ ಜನ ಯೂಟ್ಯೂಬರ್ಸ್ ಬೇಜಾರಾಗ್ತಿದ್ರು. ಆದ್ರೆ ಬಟ್ ಇನ್ನು ಮುಂದೆ ಯಾವುದೇ ರೀತಿ ಬೇಜಾರಾಗೋದು ಅವಶ್ಯಕತೆ ಇಲ್ಲ. ಇದು ಯೂಟ್ಯೂಬ್ದವ್ರು ಬಂದಿದೆ ಸೆಕೆಂಡ್ ಅಪ್ಡೇಟ್. ಇದ್ರ ಬಗ್ಗೆ ಬಂದ ನಂತರ ನಾನು ನಿಮಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ, ಯಾಕಂದ್ರೆ ತುಂಬ ಜನ ಇಂಪಾರ್ಟೆಂಟ್, ಅದನ್ನ ಯಾವ ರೀತಿ ಬಂದ್ಬಿಟ್ಟು ಏನು. ಬಟ್ ಇದು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಅಪ್ಡೇಟ್. ಇನ್ನು ಕೊನೆಯ ಅಪ್ಡೇಟ್ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಮೂರನೇ ಅಪ್ಡೇಟ್ ಏನಪ್ಪ ಅಂದರೆ, ತುಂಬ ಸಿಂಪಲು. ನಾವು ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಏನಾದರೂ ಅಪ್ಲೋಡ್ ಮಾಡುವಾಗ ನಮ್ಮೊಂದು ಮೆಂಬರ್ಶಿಪ್ ಏನಿದಾರಲ್ಲ, ನಮ್ಮ ಚಾನಲ್ ಜಾಯಿನ್ ಬಟನ್ ಇದೆ, ನನ್ನ ಚಾನಲ್ ತೆರ ಜಾಯಿನ್ ಬಟನ್, ಆ ಜಾಯಿನ್ ಬಟನ್ ಮೇಲೆ ಅಮೌಂಟ್ ಕಟ್ಟಿ ಯಾರೆಲ್ಲ ನನ್ನೊಂದು ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ ಆಗಿದ್ರೆ ಅವ್ರಿಗೆ ತುಂಬ ಬೆನಿಫಿಟ್ಸ್ ಇದೆ ಈ ಒಂದು ಅಪ್ಡೇಟ್. ಏನಪ್ಪ ಅನ್ಬೇಕಾರೆ, ಯಾರೆಲ್ಲ ಮೆಂಬರ್ಶಿಪ್ ಇದ್ರೆ, ನನ್ನೊಂದು ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ ಇದ್ರೆ ಅವರೆಲ್ಲರೂ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ, ಅಂದರೆ ಈಗ ನಾನು ಎಕ್ಸಾಂಪಲ್ ಪ್ರತಿದಿನ ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮತ್ತು ಮಧ್ಯಾಹ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮತ್ತು ಸಾಯಂಕಾಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೆ ನನ್ನೊಂದು ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದಾರ, ಅಂದ್ರೆ ಮೆಂಬರ್ಶಿಪ್ ಇದ್ದಾರ, ಅವರು ಎಲ್ಲರೂ ಕೂಡ ವಿಡಿಯೋ ನೋಡ್ಬೋದು. ಅದು ಯಾವ ರೀತಿ ಅಂದರೆ, ಜಸ್ಟ್ ಒಂದು ಹೊಸ ನ್ಯೂ ಆಪ್ಷನ್ ಇದೆ. ನಾವು ಡೈಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದೆ ಅದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡುವಾಗ ಅಲ್ಲಿ ಒಂದು ಹೊಸ ನ್ಯೂ ಆಪ್ಷನ್ ಇದೆ. ಅಂದರೆ ಓನ್ಲಿ ಅಂದರೆ ಮೆಂಬರ್ಶಿಪ್ ಅಂತ ಇದೆ. ಜಸ್ಟ್ ಅಲ್ಲಿ ನಾವು ಟೈಮಿಂಗ್ ಸೆಟ್ ಮಾಡ್ಕೊಳ್ಬೋದು. ಈಗ ಟೈಮಿಂಗ್ ಯಾವ ರೀತಿ ನಮ್ಮ ಮೆಂಬರ್ಸ್ಗೆ, ಅಂದರೆ ನಮ್ಮ ಮೆಂಬರ್ಸ್ 1 ಅವರ್ ಮುಂಚೆನೇ ವಿಡಿಯೋ ಅಪ್ಲೋಡ್, ಈಗ ನಮ್ಮ ಎಕ್ಸ್ಪೆರಿಮೆಂಟು ಮಧ್ಯಾಹ್ನ ಯಾವ ಟೈಮಿಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, 2:45ಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ 2:45ಕ್ಕಿಂತ ಮುಂಚೆನೇ ನನ್ನ ಸಬ್ಸ್ಕ್ರೈಬರ್ಸ್, ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಅಷ್ಟೇ ಅಲ್ಲ, ಅದು ಮೆಂಬರ್ಶಿಪ್ ಯಾರಿದ್ದಾರೆ ಅವ್ರಿಗೆ ಮಾತ್ರ, ಯಾರೆಲ್ಲ ನನ್ನ ಚಾನಲ್ ಮೆಂಬರ್ಶಿಪ್ ಆಗಿದ್ದಾರೆ ಅವ್ರಿಗೆ 1 ಅವರ್ಸ್ ಮುಂಚೆನೇ ನೀವು ಆ ಒಂದು ವಿಡಿಯೋ ನೋಡ್ಕೋ ಅವಶ್ಯಕತೆ, ಅಂದರೆ ಆ ಒಂದು ವಿಡಿಯೋ ನೋಡೋ ಅವಶ್ಯಕತೆ ಇದೆ. ನೀವು ನೋಡ್ಕೊಳ್ಬೋದು, ಅಂದರೆ ನೋಡೋ ಚಾನ್ಸ್ ಇದೆ.
ಅದ್ರ ಬಟ್ ಇದು ಮೆಂಬರ್ಶಿಪ್ ಆದವರಿಗೆ ಮಾತ್ರ ಬರುತ್ತೆ. ಇದ್ರ ಬಗ್ಗೆ ನಾನು ಅಪ್ಡೇಟ್ ಬಂದ ನಂತರ ಅದು ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಇನ್ನೊಂದು ತುಂಬಾ ಸಿಂಪಲ್, ಇಷ್ಟು ನೋಡಿ 3 ನೀವು ಅಪ್ಡೇಟ್ ಯೂಟ್ಯೂಬ್ ಮೇಲೆ ಬಂದಿದೆ. ಈ 3 ನೀವು ಅಪ್ಡೇಟ್ ಯಾವ ರೀತಿ ಅನಿಸಿದೆ ಚಿಕ್ಕದಾಗಿ ಕಮೆಂಟ್ ಅದ್ರ ಜೊತೆ ಇದರಲ್ಲಿ ಯಾವ್ದು ಇಷ್ಟ ಇದೆ ಅದನ್ನು ಕೂಡ ಚಿಕ್ಕದಾಗಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ಒಂದು ನಮಸ್ತೆ ಮುಂಚೆ ಪ್ರತಿಯೊಬ್ಬರು 3 ಅಪ್ಡೇಟ್ಗಳು ಬೆಂಕಿ ಅಪ್ಡೇಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬಾ ಯೂಸ್ಫುಲ್ ಅಂತ ಹೇಳ್ತಾ ಇವತ್ತು ಪ್ರತಿಯೊಬ್ಬರು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೆ. ಜೈ ನಂದು ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.